ನೋಡಿ, ಇನ್ನು ಮಹಾಮಳೆಗೆ ಬೆಳಗಾವಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಅತಿ ಹೆಚ್ಚು ಮಳೆ ಆಗಿದೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಹಾಗಾಗಿ ಮಹಾಮಳೆಗೆ ಬೆಳಗಾವಿ ಜನ ಬೆಚ್ಚಿ ಬಿದ್ದಿದ್ದಾರೆ. ದಾಖಲೆಯ ಮುಂಗಾರು ಮಳೆ ಆಗಿರೋದು ಬೆಳಗಾವಿ. ಈ ಬಾರಿ ವಾಡಿಕೆಗಿಂತ ಶೇಕಡ 384ರಷ್ಟು ಮಳೆ ಹೆಚ್ಚಾಗಿದೆ. ಬೆಳಗಾವಿ ಜಿಲ್ಲೆಯಾದ್ಯಂತ ಈಗ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ವಾಡಿಕೆ ಮಳೆ 4.9 ಮಿಲಿಮೀಟರ್ ಅಷ್ಟಿದ್ರೆ 23ಕ್ಕಿಂತ ಹೆಚ್ಚು 23% ಹೆಚ್ಚು ಮಳೆ ಆಗಿದೆ. ನಾನು ಎಲ್ಲರೂ ನಾನು ಮಾಡತ್ತೀನಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಬೆಳಗಾವಿಯಲ್ಲಿ ಯಾವ ಯಾವ ಭಾಗದಲ್ಲಿ ಏನೆಲ್ಲ ಸಮಸ್ಯೆಗಳಾಗಿದೆ? ಖಂಡಿತ ನಾಗೇಂದ್ರ ಬಾಬು, ಕಳೆದ 2-3 ದಿನಗಳಿಂದ ಕುಂದಾನಗರಿ, ಬೆಳಗಾವಿ ಇರಬಹುದು, ಜೊತೆಗೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಘಟ್ಟಪ್ರಭಾ ಜೊತೆಗೆ ಮಲ್ಲಪ್ರಭಾ ನದಿ ನೀರಿನ ಪ್ರಮಾಣ ಕೂಡ ಹೆಚ್ಚಳ ಆಗಿರುವಂತದ್ದು. ಅದರ ಜೊತೆಗೆ ವಾಡಿಕೆಗಿಂತ ಮಳೆ ಪ್ರಮಾಣ ಕೂಡ ಹೆಚ್ಚಳ ಆಗಿದೆ. ಸದ್ಯ ನಾನಿರುವಂತಹ ಸ್ಥಳ ಏನು ಮಾರ್ಕಂಡೇಯ ನದಿಯ ಸೇತುವೆ ಮುಂಭಾಗದಲ್ಲಿ ಇರುವಂತಹ ದೃಶ್ಯದಲ್ಲಿ ಗಮನಿಸಬಹುದು. ಏನು ಮಾರ್ಕಂಡೇಯ ನದಿ ಸದ್ಯ ಈಗ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಈ ನದಿ ತೀರದಲ್ಲಿ ಇರುವಂತಹ ಕಬ್ಬಿನ ಗದ್ದೆಗಳಿರಬಹುದು ಅಥವಾ ಮೆಣಸಿನಕಾಯಿ, ತರಕಾರಿ ಬೆಳೆ ಮತ್ತು ವಾಣಿಜ್ಯ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಈಗ ಜಲಾವೃತ ಆಗಿರುವಂತದ್ದು. ಮತ್ತು ಹಿಂಡಲ್ಗ ಇರಬಹುದು, ಅಲತ್ಗೆ, ಅಗಸ್ಗೆ, ಕಂಗ್ರಾಳಿ ಸೇರಿದಂತೆ ಹಲವಾರು ಗ್ರಾಮದ ಜಮೀನುಗಳ ರೈತರು ಈಗ ಸಂಕಷ್ಟಕ್ಕೆ ಈಡಾಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಪ್ರತಿ ವರ್ಷ ಕೂಡ ಈ ನದಿಗೆ ಈ ರೀತಿಯಾಗಿ ಸಮಸ್ಯೆ ಎದುರಾಗುತ್ತೆ. ಅದನ್ನ ಹೂಳೆತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಮಾಡಿದ್ರು ಕೂಡ ಈವರೆಗೂ ಯಾವುದೇ ರೀತಿಯಾದಂತಹ ಕ್ರಮಕ್ಕೆ ಜಿಲ್ಲಾಡಳಿತ ಮುಂದಾಗಿಲ್ಲ. ಜೊತೆಗೆ ಮಲ್ಲಪ್ರಭಾ ನದಿಯ ನೀರಿನ ಪ್ರಮಾಣ ಕೂಡ ಹೆಚ್ಚಳ ಆಗಿದೆ. ಹೀಗಾಗಿ ಮಲ್ಲಪ್ರಭಾಗೆ ಸುಮಾರು 10,000 ಕ್ಯೂಸೆಕ್ನಷ್ಟು ಹೆಚ್ಚಳ ಆಗಿರುವಂತದ್ದು. ಜೊತೆಗೆ ಖಾನಾಪುರದಲ್ಲಿ ಕೂಡ ನಿರಂತರವಾಗಿ ಮಳೆಯಿಂದಾಗಿ ಹಾಲಾತ್ರಿ ಹಳ್ಳದ ಸೇತುವೆ ಕೂಡ ಸಂಪೂರ್ಣ ಜಲಾವೃತ ಆಗಿ ಅಲ್ಲಿಯೂ ಕೂಡ ಸುಮಾರು 15ಕ್ಕೂ ಹೆಚ್ಚು ಗ್ರಾಮಗಳ ಸಂಪರ್ಕ ಕಡಿತ ಆಗಿರುವಂತದ್ದು. ಅಲ್ಲಿ ಕೆಲವೊಂದಿಷ್ಟು ಯುವಕರು ಕೂಡ ಅಲ್ಲಿ ಹುಚ್ಚಾಟ ಮಾಡುವಂತ ಪ್ರದರ್ಶನವನ್ನು ಮಾಡಿದ್ದಾರೆ. ತಮ್ಮ ವಾಹನವನ್ನ ಏನು ರಭಸವಾಗಿ ಹರಿಯುವಂತಹ ಸೇತುವೆಯಲ್ಲಿ ದಾಟಿಸುವ ದುಸ್ಸಾಹಸಕ್ಕೂ ಕೂಡ ಏನು ಕೆಲಸವನ್ನ ಮಾಡ್ತಿದ್ರೆ ಅಲ್ಲಿ ಕೂಡ ಪೊಲೀಸರು ನಿಗಾ ಇಡುವ ಕೆಲಸವನ್ನ ಮಾಡಬೇಕು. ಜೊತೆಗೆ ಈ ರೀತಿಯಾಗಿ ಯುವಕರು ಹುಚ್ಚಾಟ ಮಾಡ್ತಿದ್ದು ಕಂಡು ಬಂದಿದೆ. ಮತ್ತು ಜೊತೆಗೆ ಘಟ್ಟಪ್ರಭಾ ನದಿಯಿಂದ ಸದ್ಯದ ಮಾಹಿತಿ ಪ್ರಕಾರ 4 ಕೆಳ ಹಂತದ ಸೇತುವೆ ಕೂಡ ಈಗ ಮುಳುಗಡೆ ಆಗಿರುವಂತದ್ದು. ಮೂಡಲಗಿ ತಾಲೂಕಿನ ಸುಣದಳ್ಳಿ ಸೇತುವೆ ಇರಬಹುದು ಅಥವಾ ಪಾಮರ್ದಿಲ್ಲಿ ಸೇತುವೆ ಕೂಡ ಜಲಾವೃತ ಆಗಿದೆ. ಆ ಒಂದು ಜಲಾವೃತ ಆದಂತಹ ಸೇತುವೆಯಲ್ಲಿಯೂ ಕೂಡ ಏನು ಜನರು ಓಡಾಟವನ್ನ ಮಾಡ್ತಿದ್ದಾರೆ, ಬೈಕ್ ಸವಾರಿಯನ್ನ ಮಾಡ್ತಿದ್ದಾರೆ ಮತ್ತು ಜೊತೆಗೆ ತಮ್ಮ ರೈತರು ತಮ್ಮ ಪಂಪ್ಸೆಟ್ಗಳನ್ನ ತೆಗೆದುಕೊಂಡು ಹೋಗುವ ಕೆಲಸವನ್ನ ಮಾಡ್ತಿದ್ದಾರೆ. ಇದರಿಂದ ಅಲ್ಲಿಯೂ ಕೂಡ ಸುಮಾರು ಹಳ್ಳಿಗಳು ಏನು ಸಂಪರ್ಕ ಕಡಿತ ಆಗಿದೆ. ಕಳೆದ ಏನು 3-4 ದಿನಗಳಿಂದ ಕೂಡ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಜೊತೆಗೆ ಕೃಷ್ಣಾ ನದಿಯಲ್ಲಿ ಕೂಡ 1 ಲಕ್ಷ ಕ್ಯೂಸೆಕ್ನಷ್ಟು ನೀರಿನ ಒಳ ಹರಿವು ಕೂಡ ಹೆಚ್ಚಳ ಆಗಿರುವುದರಿಂದ ಕೃಷ್ಣಾ ನದಿ ತೀರದ ಜನರು ಕೂಡ ಈಗ ಅಲ್ಲಿ ಪ್ರವಾಹದ ಭೀತಿಯನ್ನ ಎದುರಿಸುತ್ತಿದ್ದಾರೆ. ಮತ್ತು ಘಟ್ಟಪ್ರಭಾ ನದಿಯ ಏನು 30,000 ಕ್ಯೂಸೆಕ್ನಷ್ಟು ಈಗ ನೀರಿನ ಒಳ ಹರಿವು ಹೆಚ್ಚಳ ಆಗಿದೆ. ಅಲ್ಲಿಯೂ ಕೂಡ ಕೆಳ ಹಂತದ ಸೇತುವೆಗೆ ಮುಳುಗಡೆ ಆಗಿದೆ. ಮತ್ತು ಅಲ್ಲಿ ನದಿ ತೀರದ ಜನ ಏನಿದ್ದಾರೆ ಅದು ಅವರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತು ಜೊತೆಗೆ ಸುರಕ್ಷಿತ ಸ್ಥಳಗಳಿಗೆ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಸದ್ಯ ಏನು ಸೂಚನೆಯನ್ನ ಕೊಟ್ಟಿದೆ. ಒಟ್ಟಾರೆ ಪ್ರತಿ ವರ್ಷಕ್ಕೆ ಹೋಲಿಕೆಯನ್ನ ಮಾಡಿದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 4 ವರ್ಷಗಳಿಂದ ಕೂಡ ಈ ಪ್ರಮಾಣದಲ್ಲಿ ಅಂದ್ರೆ ಜೂನ್ ತಿಂಗಳಲ್ಲಿ ಈ ಪ್ರಮಾಣದಲ್ಲಿ ಇಷ್ಟೊಂದು ಪ್ರಮಾಣದ ಮಳೆ ಆಗಿಲ್ಲ. ಸುಮಾರು 384ರಷ್ಟು ಶೇಕಡ ಏನು ನೀರಿನ ಮಳೆಯ ಪ್ರಮಾಣ ಹೆಚ್ಚಳ ಆಗಿರುವಂತದ್ದು. ಮತ್ತು ಜೊತೆಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕು. ಏನು ಕೆಳ ಹಂತದ ಸೇತುವೆಗಳೇನಿದ್ದಾವೆ ಅಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜಿಸಿ ಜೊತೆಗೆ ಬ್ಯಾರಿಕೇಡ್ಗಳನ್ನ ಹಾಕಿ ಮುಂಜಾಗ್ರತಾ ಕ್ರಮವನ್ನ ಕೂಡ ಕೈಗೊಳ್ಳಬೇಕು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮೈಲಾರಿ, ನಿಮ್ಮೆಲ್ಲ ಮಾಹಿತಿಗಾಗಿ.
ನೋಡಿ, ಇನ್ನು ಮಹಾಮಳೆಗೆ ಬೆಳಗಾವಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಅತಿ ಹೆಚ್ಚು ಮಳೆ ಆಗಿದೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಹಾಗಾಗಿ ಮಹಾಮಳೆಗೆ ಬೆಳಗಾವಿ ಜನ ಬೆಚ್ಚಿ ಬಿದ್ದಿದ್ದಾರೆ. ದಾಖಲೆಯ ಮುಂಗಾರು ಮಳೆ ಆಗಿರೋದು ಬೆಳಗಾವಿಯಲ್ಲಿ. ಈ ಬಾರಿ ವಾಡಿಕೆಗಿಂತ ಶೇಕಡ 384ರಷ್ಟು ಮಳೆ ಹೆಚ್ಚಾಗಿದೆ. ಬೆಳಗಾವಿ ಜಿಲ್ಲೆಯಾದ್ಯಂತ ಈಗ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ವಾಡಿಕೆ ಮಳೆ 4.9 ಮಿಲಿಮೀಟರ್ ಅಷ್ಟಿದ್ರೆ 23ಕ್ಕಿಂತ ಹೆಚ್ಚು 23% ಹೆಚ್ಚು ಮಳೆ ಆಗಿದೆ. ನಾನು ಎಲ್ಲರೂ ನಾನು ಮಾಡತ್ತೀನಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಬೆಳಗಾವಿಯಲ್ಲಿ ಯಾವ ಯಾವ ಭಾಗದಲ್ಲಿ ಏನೆಲ್ಲ ಸಮಸ್ಯೆಗಳಾಗಿದೆ? ಖಂಡಿತ ನಾಗೇಂದ್ರ ಬಾಬು, ಕಳೆದ 2-3 ದಿನಗಳಿಂದ ಕುಂದಾನಗರಿ, ಬೆಳಗಾವಿ ಇರಬಹುದು, ಜೊತೆಗೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಘಟ್ಟಪ್ರಭಾ ಜೊತೆಗೆ ಮಲ್ಲಪ್ರಭಾ ನದಿ ನೀರಿನ ಪ್ರಮಾಣ ಕೂಡ ಹೆಚ್ಚಳ ಆಗಿರುವಂತದ್ದು. ಅದರ ಜೊತೆಗೆ ವಾಡಿಕೆಗಿಂತ ಮಳೆ ಪ್ರಮಾಣ ಕೂಡ ಹೆಚ್ಚಳ ಆಗಿದೆ. ಸದ್ಯ ನಾನಿರುವಂತಹ ಸ್ಥಳ ಏನು ಮಾರ್ಕಂಡೇಯ ನದಿಯ ಸೇತುವೆ ಮುಂಭಾಗದಲ್ಲಿ ಇರುವಂತಹ ದೃಶ್ಯದಲ್ಲಿ ಗಮನಿಸಬಹುದು. ಏನು ಮಾರ್ಕಂಡೇಯ ನದಿ ಸದ್ಯ ಈಗ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಈ ನದಿ ತೀರದಲ್ಲಿ ಇರುವಂತಹ ಕಬ್ಬಿನ ಗದ್ದೆಗಳಿರಬಹುದು ಅಥವಾ ಮೆಣಸಿನಕಾಯಿ, ತರಕಾರಿ ಬೆಳೆ ಮತ್ತು ವಾಣಿಜ್ಯ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಈಗ ಜಲಾವೃತ ಆಗಿರುವಂತದ್ದು. ಮತ್ತು ಹಿಂಡಲ್ಗ ಇರಬಹುದು, ಅಲತ್ತಿಗೆ, ಅಗಸಿಗೆ, ಕಂಗ್ರಾಳಿ ಸೇರಿದಂತೆ ಹಲವಾರು ಗ್ರಾಮದ ಜಮೀನುಗಳ ರೈತರು ಈಗ ಸಂಕಷ್ಟಕ್ಕೆ ಈಡಾಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಪ್ರತಿ ವರ್ಷ ಕೂಡ ಈ ನದಿಗೆ ಈ ರೀತಿಯಾಗಿ ಸಮಸ್ಯೆ ಎದುರಾಗುತ್ತೆ. ಅದನ್ನ ಹೂಳೆತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಮಾಡಿದ್ರು ಕೂಡ ಈವರೆಗೂ ಯಾವುದೇ ರೀತಿಯಾದಂತಹ ಕ್ರಮಕ್ಕೆ ಜಿಲ್ಲಾಡಳಿತ ಮುಂದಾಗಿಲ್ಲ. ಜೊತೆಗೆ ಮಲ್ಲಪ್ರಭಾ ನದಿಯ ನೀರಿನ ಪ್ರಮಾಣ ಕೂಡ ಹೆಚ್ಚಳ ಆಗಿದೆ. ಹೀಗಾಗಿ ಮಲ್ಲಪ್ರಭಾಗೆ ಸುಮಾರು 10,000 ಕ್ಯೂಸೆಕ್ನಷ್ಟು ಹೆಚ್ಚಳ ಆಗಿರುವಂತದ್ದು. ಜೊತೆಗೆ ಖಾನಾಪುರದಲ್ಲಿ ಕೂಡ ನಿರಂತರವಾಗಿ ಮಳೆಯಿಂದಾಗಿ ಹಾಲಾತಿ ಹಳ್ಳದ ಸೇತುವೆ ಕೂಡ ಸಂಪೂರ್ಣ ಜಲಾವೃತ ಆಗಿ ಅಲ್ಲಿಯೂ ಕೂಡ ಸುಮಾರು 15ಕ್ಕೂ ಹೆಚ್ಚು ಗ್ರಾಮಗಳ ಸಂಪರ್ಕ ಕಡಿತ ಆಗಿರುವಂತದ್ದು. ಅಲ್ಲಿ ಕೆಲವೊಂದಿಷ್ಟು ಯುವಕರು ಕೂಡ ಅಲ್ಲಿ ಹುಚ್ಚಾಟ ಮಾಡುವಂತ ಪ್ರದರ್ಶನವನ್ನು ಮಾಡಿದ್ದಾರೆ. ತಮ್ಮ ವಾಹನವನ್ನ ಏನು ರಭಸವಾಗಿ ಹರಿಯುವಂತಹ ಸೇತುವೆಯಲ್ಲಿ ದಾಟಿಸುವ ದುಸ್ಸಾಹಸಕ್ಕೂ ಕೂಡ ಏನು ಕೆಲಸವನ್ನ ಮಾಡ್ತಿದ್ರೆ ಅಲ್ಲಿ ಕೂಡ ಪೊಲೀಸರು ನಿಗಾ ಇಡುವ ಕೆಲಸವನ್ನ ಮಾಡಬೇಕು. ಜೊತೆಗೆ ಈ ರೀತಿಯಾಗಿ ಯುವಕರು ಹುಚ್ಚಾಟ ಮಾಡ್ತಿದ್ದು ಕಂಡು ಬಂದಿದೆ. ಮತ್ತು ಜೊತೆಗೆ ಘಟ್ಟಪ್ರಭಾ ನದಿಯಿಂದ ಸದ್ಯದ ಮಾಹಿತಿ ಪ್ರಕಾರ 4 ಕೆಳ ಹಂತದ ಸೇತುವೆ ಕೂಡ ಈಗ ಮುಳುಗಡೆ ಆಗಿರುವಂತದ್ದು. ಮೂಡಲಗಿ ತಾಲೂಕಿನ ಸುಣದಳ್ಳಿ ಸೇತುವೆ ಇರಬಹುದು ಅಥವಾ ಪಾಮರ್ದಿಲ್ಲಿ ಸೇತುವೆ ಕೂಡ ಜಲಾವೃತ ಆಗಿದೆ. ಆ ಒಂದು ಜಲಾವೃತ ಆದಂತಹ ಸೇತುವೆಯಲ್ಲಿಯೂ ಕೂಡ ಏನು ಜನರು ಓಡಾಟವನ್ನ ಮಾಡ್ತಿದ್ದಾರೆ, ಬೈಕ್ ಸವಾರಿಯನ್ನ ಮಾಡ್ತಿದ್ದಾರೆ ಮತ್ತು ಜೊತೆಗೆ ತಮ್ಮ ರೈತರು ತಮ್ಮ ಪಂಪ್ ಸೆಟ್ಗಳನ್ನ ತೆಗೆದುಕೊಂಡು ಹೋಗುವ ಕೆಲಸವನ್ನ ಮಾಡ್ತಿದ್ದಾರೆ. ಇದರಿಂದ ಅಲ್ಲಿಯೂ ಕೂಡ ಸುಮಾರು ಹಳ್ಳಿಗಳು ಏನು ಸಂಪರ್ಕ ಕಡಿತ ಆಗಿದೆ. ಕಳೆದ ಏನು 3-4 ದಿನಗಳಿಂದ ಕೂಡ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಜೊತೆಗೆ ಕೃಷ್ಣಾ ನದಿಯಲ್ಲಿ ಕೂಡ 1 ಲಕ್ಷ ಕ್ಯೂಸೆಕ್ನಷ್ಟು ನೀರಿನ ಒಳ ಹರಿವು ಕೂಡ ಹೆಚ್ಚಳ ಆಗಿರುವುದರಿಂದ ಕೃಷ್ಣಾ ನದಿ ತೀರದ ಜನರು ಕೂಡ ಈಗ ಅಲ್ಲಿ ಪ್ರವಾಹದ ಭೀತಿಯನ್ನ ಎದುರಿಸುತ್ತಿದ್ದಾರೆ. ಮತ್ತು ಘಟ್ಟಪ್ರಭಾ ನದಿಯ ಏನು 30,000 ಕ್ಯೂಸೆಕ್ನಷ್ಟು ಈಗ ನೀರಿನ ಒಳ ಹರಿವು ಹೆಚ್ಚಳ ಆಗಿದೆ. ಅಲ್ಲಿಯೂ ಕೂಡ ಕೆಳ ಹಂತದ ಸೇತುವೆಗೆ ಮುಳುಗಡೆ ಆಗಿದೆ. ಮತ್ತು ಅಲ್ಲಿ ನದಿ ತೀರದ ಜನ ಏನಿದ್ದಾರೆ ಅದು ಅವರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತು ಜೊತೆಗೆ ಸುರಕ್ಷಿತ ಸ್ಥಳಗಳಿಗೆ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಸದ್ಯ ಏನು ಸೂಚನೆಯನ್ನು ಕೊಟ್ಟಿದೆ. ಒಟ್ಟಾರೆ ಪ್ರತಿ ವರ್ಷಕ್ಕೆ ಹೋಲಿಕೆಯನ್ನ ಮಾಡಿದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 4 ವರ್ಷಗಳಿಂದ ಕೂಡ ಈ ಪ್ರಮಾಣದಲ್ಲಿ ಅಂದ್ರೆ ಜೂನ್ ತಿಂಗಳಲ್ಲಿ ಈ ಪ್ರಮಾಣದಲ್ಲಿ ಇಷ್ಟೊಂದು ಪ್ರಮಾಣದ ಮಳೆ ಆಗಿಲ್ಲ. ಸುಮಾರು 384ರಷ್ಟು ಶೇಕಡ ಏನು ನೀರಿನ ಮಳೆಯ ಪ್ರಮಾಣ ಹೆಚ್ಚಳ ಆಗಿರುವಂತದ್ದು. ಮತ್ತು ಜೊತೆಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕು. ಏನು ಕೆಳ ಹಂತದ ಸೇತುವೆಗಳೇನಿದ್ದಾವೆ ಅಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜಿಸಿ ಜೊತೆಗೆ ಬ್ಯಾರಿಕೇಡ್ಗಳನ್ನ ಹಾಕಿ ಮುಂಜಾಗ್ರತೆ ಕ್ರಮವನ್ನ ಕೂಡ ಕೈಗೊಳ್ಳಬೇಕು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮೈಲಾರಿ. ನಿಮ್ಮೆಲ್ಲ